ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ದೀದಿ ಘೋಷಣೆ ಮಾಡಿದ್ದಾರೆ. ಜನಾದೇಶದಿಂದ ನಾನು ಸೋತಿಲ್ಲ, ಸಂಚಿನಿಂದ ಸೋತೆ. ಪ್ರಜಾತಂತ್ರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಸಿಎಂ ಮಮತಾ ಬ್ಯಾನರ್ಜಿ. ಸಂಚಲನ ನಿರ್ಣಯ ತೆಗೆದುಕೊಂಡಂತಹ ಮಮತಾ ಬ್ಯಾನರ್ಜಿ ಪ್ರಜಾತಂತ್ರಕ್ಕೆ ಸೆಡ್ಡು ಹೊಡೆದಂತಹ ಸಿಎಂ ಮಮತಾ ಬ್ಯಾನರ್ಜಿ ಸಂಚಲನ ನಿರ್ಣಯ ತೆಗೆದುಕೊಂಡಂತಹ ಮಮತಾ ಬ್ಯಾನರ್ಜಿ ಅವರು ನಾನು ಬಿಜೆಪಿ ಜೊತೆ ಹೋರಾಡಲಿಲ್ಲ, ಇಸಿ ವಿರುದ್ಧ ಸೆಣಸಿದೆ, ಇಂಥ ಎಲೆಕ್ಷನ್ ನನ್ನ ಜೀವನದಲ್ಲೇ ನೋಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತಹ ಪ್ರಶ್ನೆಯೇ ಇಲ್ಲ. ಇನ್ನು ಮೇಲೆ ಇಂಡಿ ಕೂಟದ ಬಲವರ್ಧನೆಯೇ ಗುರಿ. ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ದೀದಿ ಹೇಳಿರುವಂಥದ್ದು. ಜನಾದೇಶದಿಂದ ನಾನು ಸೋತಿಲ್ಲ, ಸಂಚಿನಿಂದ ಸೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಜಾತಂತ್ರಕ್ಕೆ ಸೆಡ್ಡನ್ನ ಹೊಡೆದಿರುವಂತಹ ಮಮತಾ ಬ್ಯಾನರ್ಜಿ ಸಂಚಲನ ನಿರ್ಣಯ ತೆಗೆದುಕೊಂಡಿರುವಂತಹದ್ದು. ಇಂಥ ಎಲೆಕ್ಷನ್ ಅನ್ನ ನಾನು ಜೀವನದಲ್ಲೇ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ನೀಡುವಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನಾದೇಶದಿಂದ ನಾನು ಸೋಲನ್ನ ಕಂಡಿಲ್ಲ, ಸಂಚಿನಿಂದ ನಾನು ಸೋತಿರುವಂಥದ್ದು ಅಂತ ಹೇಳ್ಬಿಟ್ಟು ಪ್ರಜಾತಂತ್ರಕ್ಕೆ ಸೆಡ್ಡನ್ನ ಹೊಡೆದು ನಿಂತಿದ್ದಾರೆ. ಸಂಚಲನ ನಿರ್ಣಯವನ್ನ ತೆಗೆದುಕೊಂಡಿರುವಂಥದ್ದು. ಬಿಜೆಪಿಯ ಜೊತೆ ಹೋರಾಡಲಿಲ್ಲ, ಇಸಿ ವಿರುದ್ಧ ಸೆಣಸಿದೆ, ನಾನು ಇಂಥ ಎಲೆಕ್ಷನ್ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಘೋಷಣೆಯನ್ನ ಮಾಡಿರುವಂಥದ್ದು ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ. ಬಿಕಾಸ್ ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡೋಕೆ ಸಾಧ್ಯನೇ ಇಲ್ಲ, ಎಲ್ಲವೂ ಕೂಡ ಇದು ಆಗಿರೋದು ಜನಾದೇಶದಿಂದ ಅಲ್ಲ, ನಾನು ಸೋತಿರೋದು ಅದರಿಂದ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು ಮಮತಾ ಬ್ಯಾನರ್ಜಿ. ಸೊ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ. ಭದ್ರಕೋಟೆಯಲ್ಲಿ ಬಿಜೆಪಿ ಸುವೆಂದು ಅಧಿಕಾರ ಜಯವನ್ನು ಬಾರಿಸಿರುವಂಥದ್ದು ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ವಾ, ಅಥವಾ ಬದಲಾವಣೆ ಆಗೋದೇ ಇಲ್ಲ ಅನ್ನುವಂತಹ ಸಮಯದಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಸೋಲಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಬೀತಾಗಿತ್ತು. ಆದರೆ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಆಗಿರುವಂತಹ ಮುಖ್ಯಮಂತ್ರಿಯಾಗಿ ಭವಾನಿಪುರದಲ್ಲಿ ಕೂಡ ಈ ಬಾರಿ ಸೋಲನ್ನು ಅನುಭವಿಸುವಂತಹ ನಿರೀಕ್ಷೆ ಕೂಡ ಇರಲಿಲ್ಲ. ಸೊ ಆದರೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಿರುವಂಥದ್ದು. ಒಂದೆಡೆ ಮಮತಾ ಬ್ಯಾನರ್ಜಿ ಅವರಿಗೆ ಬಂಗಾಳದಲ್ಲಿ ಪಕ್ಷ ಸೋಲನ್ನು ಅನುಭವಿಸಿದಂತಹ ಆಘಾತದ ಜೊತೆಗೆ ತನ್ನದೇ ಕ್ಷೇತ್ರವನ್ನು ಕೂಡ ಕಳೆದುಕೊಂಡಂತಹ ನೋವು ಎರಡೂ ಕೂಡ ಇದೆ. ಬಿಜೆಪಿಗೆ ಇಲ್ಲಿ ಗೆಲುವು ಸಾಧ್ಯವಾಗಿದ್ದಾದರೂ ಹೇಗೆ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತಹ ಹೇಳಿಕೆ, ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿಗೆ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೀನಾಯ ಸೋಲಾಗಿದೆ. ಸೊ ನಂದಿಗ್ರಾಮದಲ್ಲಿ ಸೋಲಿಸಿದಂತಹ ಸುವೇಂದ್ರ ಅಧಿಕಾರಿಯಿಂದಲೇ ಈ ಬಾರಿಯೂ ಕೂಡ ತೃಣಮೂಲ ನಾಯಕಿಗೆ ಪ್ರಭಾವ ಆಗಿರುವಂಥದ್ದು. ಸೊ ಭವಾನಿಪುರದ ಜನಸಂಖ್ಯಾ ಸಂಯೋಜನೆ ಮತ್ತು ಬಿಜೆಪಿ ಹೂಡಿದಂತಹ ಚಕ್ರವ್ಯೂಹದೊಳಗಡೆ ಇದೀಗ ಸಿಲುಕಿರುವಂಥದ್ದು ದೀದಿ. ಸೊ ನಿಖರವಾಗಿ 5 ವರ್ಷಗಳ ಹಿಂದೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕಹಿ ಸೋಲಿನ ರುಚಿಯನ್ನು ನೀಡಿದರು. ಅದಾದ ನಂತರ 2026 ಮತ್ತೆ ಅದೇ ವ್ಯಕ್ತಿ ದೀದಿಯ ಸೋಲಿಸಿದ್ದಾರೆ. ಆದರೆ ಈ ಬಾರಿ ಕ್ಷೇತ್ರ ನಂದಿಗ್ರಾಮದಲ್ಲ, ಬದಲಾಗಿ
ಕೋಲ್ಕತ್ತಾದ ಭವಾನಿಪುರದ್ದು. ಸೊ ನಂದಿಗ್ರಾಮದ ಸೋಲಿನ ನಂತರ ಮಮತಾ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರ ಆಗಿರುತ್ತೆ ಅದು. ಸೊ ಈಗ ಇದೆಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಪಟ್ಟಣ ಹಿಡಿದು ಕೂತಿದ್ದಾರೆ. ಒಂದು ಕಾಲದಲ್ಲಿ ಮಮತಾ ಅವರ ಆಪ್ತರಾಗಿದ್ದಂತಹ ಸುವೇಂದು ಅಧಿಕಾರಿ ಇದೀಗ ಎರಡನೇ ಬಾರಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿರೋದು ಸಾಮಾನ್ಯ ಸಂಗತಿ ಅಲ್ಲ ಅಂತಲೇ ಹೇಳಬಹುದು. ಇನ್ನು ತಮ್ಮ ಮಾಜಿ ನಾಯಕಿಯ ಸುರಕ್ಷಿತ ಭದ್ರಕೋಟೆಯಲ್ಲಿ ಎಲ್ಲರೂ ಕೂಡ ಅಚ್ಚರಿ ಪಡುವ ಹಾಗೆ ಗೆದ್ದಿದ್ದಾರೆ. ಅದು ಕೂಡ 15,114 ಮತಗಳ ಒಂದು ಅಂತರದಿಂದ. ಪ್ರತಿ ಹಂತದಲ್ಲೂ ಕೂಡ ಅವು ಆಟ ನಡೀತಾ ಇರುತ್ತೆ. ಸೊ ಗೆಲುವು ಹೇಗಾಯಿತು, ಯಾಕಾಗಿ ಬಂತು, ಇಷ್ಟು ವರ್ಷ ಸೋಲನ್ನ ಕಾಣದೇ ಇರುವಂಥವರು ಒಂದು ರೀತಿಯಾಗಿ ಮಿನಿ ಇಂಡಿಯಾ ಎಂದೇ ಖ್ಯಾತವಾಗಿರುವಂತಹ ಭವಾನಿಪುರದಲ್ಲಿ ಸುವೇಂದು ಮತ್ತು ಮಮತಾ ನಡುವಿನ ಸ್ಪರ್ಧೆ ಸಿಕ್ಕಾಪಟ್ಟೆ ಏರಿಳಿತಗಳನ್ನು ಕಾಯ್ತು. ಅಂಚೆ ಮತಪತ್ರಗಳನ್ನು ಎಣಿಸಿದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಧಿಕಾರಿ ಬೆಳಗ್ಗೆ ಮೊದಲು ಮುನ್ನಡೆ ಸಾಧಿಸಿದ್ರು. ಅದಾಗಿಯೂ ಕೂಡ ಮಮತಾ ತ್ವರಿತವಾಗಿ ಅಂತರವನ್ನು ಕಂಡುಕೊಂಡ್ರು. ಸೊ 7ನೇ ಸುತ್ತಿನ ಎಣಿಕೆಯಲ್ಲೂ ಕೂಡ ಸ್ವಲ್ಪ ಮುಂದೆ ಸಾಗಿದ್ರು. ಮತ್ತೆ ಒಂದು ಹಂತದಲ್ಲಿ ಅವರು 19,000ಕ್ಕೂ ಹೆಚ್ಚು ಮತಗಳ ಮುನ್ನಡೆ ಗಳಿಸಿದ್ರು. ಅದು ಕೂಡ ಅವರಿಗೆ ಯುದ್ಧವನ್ನು ಸುಲಭಗೊಳಿಸಿತು ಕೂಡ. ಅದಾಗಿಯೂ ಕೂಡ ಸಂಜೆ 6:30 ಹೊತ್ತಿಗೆ ಮತ್ತೆ ಮಮತಾ ಅವರು ಮುನ್ನಡೆ ಕೇವಲ 2,900 ಮತಗಳಲ್ಲಿ ಕುಗ್ತು. ಸೊ ರಾತ್ರಿ 9 ಗಂಟೆ ಎಣಿಕೆ 20 ಸುತ್ತುಗಳಲ್ಲಿ 18 ಸುತ್ತುಗಳಲ್ಲಿ ಸುವೇಂದು 11,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಸಾಧಿಸಿದ್ರು. ಸೊ ಅಂತಿಮ ಫಲಿತಾಂಶಗಳು ಪ್ರಕಟವಾದಾಗ ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ 15,000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲನ ಉಣಿಸಿದ್ದಾರೆ. ಆದಾಗ್ಯೂ ಕೂಡ ಇದೀಗ ಮಮತಾ ಬ್ಯಾನರ್ಜಿ ಬಂಗಾಳ ಸಿಎಂ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ನಾನು ಜನಾದೇಶದಿಂದ ನಾನು ಸೋತಿಲ್ಲ, ಸಂಚಿನಿಂದ ನಾನು ಸೋತಿರುವಂಥದ್ದು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಪ್ರಜಾತಂತ್ರಕ್ಕೆ ಸೆಡ್ಡನ್ನು ಹೊಡೆದು ಸಿಎಂ ಮಮತಾ ಬ್ಯಾನರ್ಜಿ ಇದೀಗ ಸಂಚಲನ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಮಮತಾ ಬ್ಯಾನರ್ಜಿ ಅವರು. ಸೊ ಮಮತಾ ಬ್ಯಾನರ್ಜಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಭಾಗವಾಗಿ